Hi guys, welcome to our channel. Today's recipe ಕಚ್ಚಾ ಚೂಡ. ಕಚ್ಚಾ ಚೂಡನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಬೇಕಾಗುವ ಸಾಮಗ್ರಿಗಳನ್ನು ಹೇಳ್ತೀನಿ ರೀ. ಒಂದು ಈರುಳ್ಳಿ ತೊಗೊಂಡಿನಿ, ಒಂದು ಟೊಮೆಟೊ ತೊಗೊಂಡಿನಿ, ಹಾಗೆ ಒಂದು ಅರ್ಧ ಗಜ್ಜರಿ, ಒಂದು ಸೌಂತಿಕಾಯಿ, 3 ಮೆಣಸಿನಕಾಯಿ, ಮತ್ತು ಕಡಿಪತ್ತು, ಕೊತ್ತಂಬರಿ, ಹಾಗೆ ಶೇಂಗಾ ಹುರ್ಕೊಂಡು ತೊಗೊಂಡಿನಿ, ಮತ್ತು ಪುಟಾಣಿ ತೊಗೊಂಡಿನಿ, ಮತ್ತು ಸ್ವಲ್ಪ ಎಣ್ಣೆ ತೊಗೊಂಡಿನಿ, ಹಾಗೆ ಮಸಾಲ ಪದಾರ್ಥಗಳನ್ನು ತೊಗೊಂಡಿನಿ. ಇವಾಗ ಮಾಡ್ಕೊಳ್ಳೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬರ್ರಿ. ಮೊದಲಿಗೆ ನಾನು ಚುರುಮುರಿನ ತೊಗೊಂಡಿನಿ. ಚುರುಮುರಿ ಮೇಲೆ 2 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆ ಹಾಕೊಂಡ ನಂತರ ನಾನು ಗರಂ ಮಸಾಲ ಪೌಡ್ರನ್ನ ಹಾಕ್ತೀನಿ, ಅರ್ಧ ಚಮಚದಷ್ಟು. ನೀವು ಖಾರ ಕಡಿಮೆ ಉಣ್ತಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿನ್ರಿ. ಅದಾದ ಮೇಲೆ 2 ಸ್ಪೂನ್ದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತೀನಿ. ಚಿಕ್ಕ ಮಕ್ಕಳು ತಿಂತಾ ಇದ್ದರೆ ಸ್ವಲ್ಪ ಕಡಿಮೆನೇ ಖಾರ ಹಾಕ್ಕೊಳ್ರಿ. ಕಚ್ಚಾ ಚೂಡಕ್ಕೆ ಖಾರ ಹೆಚ್ಚಾಗಿದ್ರೇ ಟೇಸ್ಟ್ ಆಗಿರುತ್ತೆ ರೀ. ಅದಾದ ನಂತರ ನಾನು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಸೌಂತಿಕಾಯಿ, ಗಜ್ಜರಿ, ಮೆಣಸಿನಕಾಯಿ, ಹಾಗೆ ಕಡಿಪತ್ತು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡಿನಿ. ಮೆಣಸಿನ್ಕಾಯಿ ಬೇಕಿದ್ದರೆ ಹಾಕ್ಕೋಬೋದ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ. ಹಂಗಾಗಿ ಎಲ್ಲ ಹಾಕ್ಕೊಂಡು ಚಂದತ್ನಾಗೆ ಕಲಿಸ್ಕೊಳಕತ್ತೀನಿ. ನಂತರ ನಾನು ಪುಟಾಣಿನ ಹಾಕ್ಕೊಂಡಿನಿ. ಪುಟಾಣಿ ಮತ್ತು ಶೇಂಗಾ ಕೂಡ ಹಾಕ್ಕೊಂಡಿನಿ. ಶೇಂಗಾ ಹುರಿದು ಹಾಕ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಶೇವಾನ ಹಾಕ್ಕೊಂಡಿನಿ. ಸಣ್ಣ ಶೇವ ಹಾಕೊಂಡ ನಂತರ ಪಾಪಡ್ ಶೇವ ಕೂಡ ಹಾಕ್ಕೊಂಡಿನಿ. ಅದಾದ ಮೇಲೆ ಅರ್ಧದಷ್ಟು ನಿಂಬೆಹಣ್ಣನ್ನು ಹೋಳಿ ಹಾಕ್ಕೊಂಡಿನಿ. ಹುಳಿ, ಖಾರ, ಉಪ್ಪು ಎಲ್ಲ ಸಮವಾಗಿದ್ದರೆ ಈ ಕಚ್ಚಾ ಚೂಡ ತುಂಬ ಟೇಸ್ಟ್ ಆಗಿರುತ್ತೆ ರೀ. ಹಾಗಾಗಿ ಚಂದತ್ನಾಗೆ ನೋಡಿಕೊಂಡು ಮಾಡ್ಕೋಬೇಕ್ರಿ. ಇದನ್ನು ನೀವು ಹುಳಿ ಸ್ವಲ್ಪ ಕಮ್ಮಿ ಉಣ್ತಿದ್ರೆ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಡ್ರಿ, ಯಾಕಂದರೆ ಟೊಮೆಟೊ ಇರುತ್ತಲ್ರಿ, ಅದಕ್ಕೆ. ನೋಡಿರಿ ಎಷ್ಟು ಚಂದ ಕಾಣಿಸಕತ್ತದ್ರಿ. ಎಲ್ಲ ಸೇರಿ ಚಂದತ್ನಾಗೆ ಕಲಿಸ್ಕೊಂಡಿನಿ. ಲಾಸ್ಟಿಗೆ ಕೊತ್ತಂಬರಿನ ಹಾಕ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ಎಷ್ಟು ಚಂದಾಗ್ಯದ ನೋಡ್ರಿ. ನೀವು ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು ರೀ.